ತಮಿಳುನಾಡಿಗೆ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿ ಆದೇಶ ಮಾಡಿರುವಂಥ CWMA ವಿರುದ್ಧ ಮಂಡ್ಯದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇರುವಂಥದ್ದು. ಇವತ್ತು ಕೂಡ ಬೆಳಂಬೆಳಗ್ಗೆಯಿಂದ ಪ್ರತಿಭಟನೆಯನ್ನು ಆರಂಭಿಸಲಾಗಿದೆ. ಮಂಡ್ಯದ ಕಾವೇರಿ ಭವನದ ಮುಂಭಾಗ ಇರುವಂಥ ಕಾವೇರಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸ್ತಾ ಇರುವಂಥ ಪ್ರತಿಭಟನಾಕಾರರು ಅಪ್ಪಿಕೋ ಚಳುವಳಿಯನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. CWRC ಹಾಗೂ CWMA ಅವೈಜ್ಞಾನಿಕವಾಗಿ ಆದೇಶ ಮಾಡಿದೆ. ಅದ್ರ ಜೊತೆಗೆ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು ಬಿಟ್ಟರೆ ಮುಂದಿನ ದಿನಗಳಲ್ಲಿ ಕಾವೇರಿ ಕೊಳ್ಳದ ಅಂದ್ರೆ ರಾಜ್ಯದ ಕಾವೇರಿ ಕೊಳ್ಳದಲ್ಲಿ ಪರಿಸ್ಥಿತಿ ಸಾಕಷ್ಟು ಸಮಸ್ಯೆಗೀಡಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನು ಹರಿಸಬಾರ್ದು ಅಂತೇಳಿ ಆಗ್ರಹಿಸ್ತಾ ಇರುವಂಥದ್ದು. DK ಶಿವಕುಮಾರ್ ಅವರು ಕೂಡಲೇ ಒಂದು ನಿರ್ಧಾರಕ್ಕೆ ಬರಬೇಕು, ಯಾವುದೇ ಕಾರಣಕ್ಕೂ ನೀರು ಹರಿಸೋದಿಲ್ಲ ಅನ್ನೋ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ DK ಶಿವಕುಮಾರ್ ಅವರ ಭಾವಚಿತ್ರಕ್ಕೆ ನಿಂಬೆಹಣ್ಣಿನಿಂದ ಇಳಿ ತೆಗೆದು ಈ ಒಂದು ನಿರ್ಧಾರವನ್ನ ಮಾಡುವಂದ್ರೆ ತಮಿಳುನಾಡಿಗೆ ನೀರು ಬಿಡದಂತೆ ಇರುವ ಒಂದು ನಿರ್ಧಾರವನ್ನ ಮಾಡುವಂತ ಬುದ್ಧಿ ಬರಲಿ ಅಂತ ಹೇಳಿ ಒಂದು ಇಳಿಯನ್ನು ತೆಗೆದಿರುವಂತದ್ದು. ಪ್ರತಿಭಟನಾಕಾರರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಬೆಳಗ್ಗೆ ಅಪ್ಪಿಕೋ ಚಳುವಳಿ ಮಾಡ್ತಾ ಇದ್ದೀರಿ, ಜೊತೆಗೆ ನಿಮ್ಮ ಹೋರಾಟ ಹೇಗಿರುತ್ತೆ? ಸರ್, ಈ ಅಪ್ಪಿಕೋ ಚಳುವಳಿ ಜೊತೆಗೆ ಹೋರಾಟ ತೀವ್ರವಾಗಿರುತ್ತೆ, ತೀವ್ರವಾದ ಸೆಣಸಾಟ ಇರುತ್ತೆ. ಈ ರಾಜ್ಯದ ಮುಖ್ಯಮಂತ್ರಿಗೆ DK ಶಿವಕುಮಾರ್ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂಥೇಳಿ ಶಕ್ತಿ ದೇವತೆ ಕಾಳಮ್ಮ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ನಿಂಬೆಹಣ್ಣನ್ನು ಮಂತ್ರಿಸ್ಕೊಬಂದು ಅವರ ಭಾವಚಿತ್ರಕ್ಕೆ ಇಳಿ ತೆಗೆದು ಪೂಜೆ ಮಾಡಿಸಿದ್ವಿ. ಈ ಪೂಜೆ ವಿಶೇಷ ಏನಂದರೆ ಈ ರಾಜ್ಯದ ಮುಖ್ಯಮಂತ್ರಿ ರೈತರ ಪರ ನಿಲ್ಲಬೇಕು, ಅನ್ನದಾತನ ಪರ ನಿಲ್ಲಬೇಕು, ರೈತರ ಹೋರಾಟದ ಪರ ನಿಲ್ಲಿ. ಏನು ಹಿಂದೆ ನಮ್ಮ ಗುರುಗಳು ಬಂಗಾರಪ್ಪನವರು ಅಂತ ಹೇಳ್ತಿದ್ರಿ, ನೀವು ಬಂಗಾರಪ್ಪನವ್ರಿಗೆ ನಿಮ್ಮ ಗುರುಗಳಿಗೆ ನೀವೇನಾದರೂ ಪಿಡುಗಾಸು ಏನಾದ್ರು ಮರ್ಯಾದೆ ಕೊಡ್ತೀನಿ ಅಂದರೆ ದಯಮಾಡಿ ಏನು CWRC CWMA ಈ ಆದೇಶದ ಪ್ರಾಧಿಕಾರದ ಆದೇಶವನ್ನು ನೀವು ಧಿಕ್ಕರಿಸಿ ಒಂದು ತೊಟ್ಟು ತಮಿಳುನಾಡಿಗೆ ನೀರು ಬಿಡಬೇಡಿ. ಒಂದು ವೇಳೆ ನೀವು ಬಿಟ್ಟಿದೆ ಆದರೆ ಮಂಡ್ಯದಲ್ಲಿ ಇವತ್ತಿಂದ ಉಗ್ರವಾದ ಚಳವಳಿ ಆಗುತ್ತೆ. ಪ್ರತಿಯೊಂದು ಪಂಚಾಯತಿಯಿಂದ ಪ್ರತಿಯೊಂದು ಗ್ರಾಮದಿಂದ ನಾವು ಸಾಕಿರುವಂಥ ಜಾನುವಾರುಗಳನ್ನು ಎಮ್ಮೆ ದನ ಆಡು ಕುರಿ ಎಲ್ಲ ಇಟ್ಕೊಬಂದು ರೈತ ಮಹಿಳೆಯರ ಜೊತೆಯಲ್ಲಿ ಒನಕೆ ಮತ್ತು ಪರ್ಕೆಯಿಂದ ಬಂದು ಹೋರಾಟ ಮಾಡೋಕ್ಕೆ ಉಗ್ರವಾದ ಹೋರಾಟ ಮಾಡ್ತೀನಿ ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಸರ್, ಏನು ಹೇಳ್ತೀರಿ? ರೈತರ ಪರ ರೈತನ ಮಗ ಅಂತೀರಿ, ಏನು ಮಾಡ್ತಾ ಇದ್ದೀರಿ DK ಶಿವಕುಮಾರ್ ಅವರೇ? ರೈತ ವಿರೋಧಿ ಮುಖ್ಯಮಂತ್ರಿ ಆಗ್ತಾ ಇದ್ದೀರಲ್ಲ ನೀವು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬೇಡಿ, ನಮ್ಮ ಮಂಡ್ಯ ಜಿಲ್ಲಾ ರೈತರಿಗೂ ಇಲ್ಲ ನೀರು. ಹಾಗಾಗಿ ದಯಮಾಡಿ ನೀವು ಸುಗ್ರೀವಾಜ್ಞೆ ತಂದು ಯಾವುದೇ ಕಾರಣಕ್ಕೂ ನಾವು ನೀರು ಬಿಡಲ್ಲ ಅಂತ ಅಂದ್ಬಿಟ್ಟು ಆದೇಶ ಹೊರಡಿಸ್ಬೇಕು ಅಂತ ನಾವು ಮನವಿ ಮಾಡ್ತೀವಿ. ವಿಶೇಷವಾಗಿ ಇವತ್ತು ಭೀಮ್ ಅಮಾವಾಸ್ಯೆ, ಅವರು ಇನ್ನು ಮುಂದೆ ಯಾರು ಒಳ್ಳೇದಾಗಲಿ ಅಂದ್ಬಿಟ್ಟು ನಮ್ಮ ಶಕ್ತಿ ದೇವತೆ ಕಾಳಮ್ಮ ದೇವಸ್ಥಾನಕ್ಕೆ ಹೋಗಿ ಒಂದು ನಿಂಬೆಹಣ್ಣ ಈಯಾಳಿಸಿ ಮುಂದಕ್ಕಾರ ರೈತರ ಪರ ಇರಿ, ರೈತರಿಗೆ ಒಳ್ಳೇದಾಗೋ ಥರ ಮಾಡಿ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಕಾವೇರಿ ಮಾತೆಗೆ ಪೂಜೆ ಮಾಡಿಸಿ ಅಪ್ಪಿಕೋ ಚಳವಳಿ ನಮ್ಮನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಹೋಗಬೇಡ ಅಂತ ಅಂದ್ಬಿಟ್ಟು ವಿಶೇಷವಾಗಿ ಪೂಜೆ ಸಲ್ಲಿಸಿದ್ದೀವಿ. ಇದಿಷ್ಟು ಪ್ರತಿಭಟನಾಕಾರರ ಮಾತು. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಬಿಡಬಾರ್ದು. ಈಗಿರುವಂಥ ನೀರು ಅಂದರೆ ಕುಡಿಯೋದಕ್ಕೆ ಸಾಕಾಗುತ್ತೆ. ಒಂದು ವೇಳೆ ತಮಿಳುನಾಡಿಗೆ ಬಿಟ್ಟರೆ ನಮಗೆ ಸಂಕಷ್ಟದ ಪರಿಸ್ಥಿತಿ ಎದುರಾಗುತ್ತೆ. ಹಾಗಾಗಿ DK ಶಿವಕುಮಾರ್ ಅವರು ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.